ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಇಂಪಾರ್ಟೆಂಟ್ ವಿಡಿಯೋ ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ಹತ್ತಿರ ರೇಷನ್ ಕಾರ್ಡ್ ಇದೆಯಾ? ಹಾಗಾದರೆ ಏನು ಕೂಡ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬೇಡಿ. ಯಾಕೆಂದರೆ ರಾಜ್ಯ ಸರ್ಕಾರದಿಂದ ನಿಮಗೆ ಎಲ್ಲರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಡೆಫಿನೆಟ್ಲಿ ಈ ಒಂದು ಅಪ್ಡೇಟ್ ಕೇಳಿದಾದ್ಮೇಲೆ ನೀವು ಎಲ್ಲರೂ ಕೂಡ ಖುಷಿ ಪಡುತ್ತೀರಾ. ಯಾಕೆಂದರೆ ಎಷ್ಟೊಂದು ಜನ ಈ ಒಂದು ಅಪ್ಡೇಟ್ಗೋಸ್ಕರ ಅಂತಾನೆ ವೇಟ್ ಮಾಡುತ್ತಿದ್ದೀರಿ. ಮತ್ತು ಸಾಕಷ್ಟು ಜನ ಕಮೆಂಟ್ ಕೂಡ ಕೇಳುತ್ತಿದ್ದೀರಿ. ಲೇಟೆಸ್ಟ್ ಆಗಿ ರಾಜ್ಯ ಸರ್ಕಾರದಿಂದ ರೇಷನ್ ಕಾರ್ಡ್ ಇರುವವರಿಗೆ ಏನು ಅಪ್ಡೇಟ್ಸ್ ಬಂದಿದೆ ಅದರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ವಿಡಿಯೋವನ್ನು ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದೇ ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋಕ್ಕೆ ಸ್ಟಾರ್ಟ್ ಮಾಡಿ. ಹೌದು ವೀಕ್ಷಕರೇ, ಇಲ್ಲಿ ರೇಷನ್ ಕಾರ್ಡ್ ಇದ್ದಿರೋರಿಗೆ ಏನೇನು ಉಪಯೋಗ ಅಂತ ಏನು ಸಪ್ರೇಟ್ ಆಗಿ ಹೇಳುವ ಅವಶ್ಯಕತೆ ಇಲ್ಲ. ಅದರ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ರೇಷನ್ ಕಾರ್ಡ್ ಇದ್ದರೆ ಏನೇನು ಯೂಸ್ಫುಲ್, ಏನೇನು ಸರ್ಕಾರದ ಯೋಜನೆಗಳು ಸಹಾಯ ಸಿಗುತ್ತದೆ ಅಂತ. ಇವಾಗ ರೇಷನ್ ಕಾರ್ಡ್ ಯಾರ್ಯಾರ ಹತ್ತಿರ ಇದೆ ಅವರಿಗೆ ರಾಜ್ಯ ಸರ್ಕಾರದಿಂದ ಒಂದು ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ಈ ಒಂದು ಅಪ್ಡೇಟ್ಗೋಸ್ಕರ ಮತ್ತು ಸಾಕಷ್ಟು ಜನ ಕಮೆಂಟ್ ಹಾಕಿ ಕೇಳುತ್ತಿದ್ರಿ ಮತ್ತು ಸಾಕಷ್ಟು ಜನ ವೇಟ್ ಮಾಡುತ್ತಿದ್ರಿ. ಫೈನಲಿ ರಾಜ್ಯ ಸರ್ಕಾರದವರು ಈ ಒಂದು ಅಪ್ಡೇಟನ್ನು ಬಿಟ್ಟಿದ್ದಾರೆ. ಮತ್ತು ಇಲ್ಲಿ ಗೃಹಲಕ್ಷ್ಮಿಯ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡುತ್ತೇನೆ. ಗೃಹಲಕ್ಷ್ಮಿ ಯೋಜನೆ ಹಣ ಇವಾಗ ನಿಧಾನವಾಗಿ ಬರುವುದಕ್ಕೆ ಶುರು ಆಗಿದೆ. ಆದರೆ ಎಲ್ಲರಿಗೂ ಕೂಡ ಬರ್ತಾ ಇಲ್ಲ, ಸ್ಪೀಡ್ ಆಗಿ ಸ್ವಲ್ಪ ನಿಧಾನಕ್ಕೆ ಬರುವುದಕ್ಕೆ ಶುರು ಆಗಿದೆ. ನಿಮಗೆ ಏನಾದರೂ ಬಂದಿಲ್ಲ ಅಂದರೆ 1 ವಾರ ಅಥವಾ 2 ವಾರ ವೇಟ್ ಮಾಡಿ. ಖಂಡಿತವಾಗ್ಲೂ ನೀವು 4,000 ರೂಪಾಯಿ ಹಣನ ನೀವು ರಿಸೀವ್ ಮಾಡಿಕೊಳ್ಳುತ್ತೀರಾ. ಮತ್ತು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಇನ್ನು ಯಾವುದೇ ತರಹದ ಬೇರೆ ಅಪ್ಡೇಟ್ಸ್ ಕೂಡ ಬಂದಿಲ್ಲ. ಮತ್ತು ನಿಮಗೆ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಇವಾಗ ರೇಷನ್ ಕಾರ್ಡ್ ಇರುವವರಿಗೆ ಏನಪ್ಪ ಗುಡ್ ನ್ಯೂಸ್ ಅಂತ ನೀವು ಕೇಳಬಹುದು. ಇಲ್ಲಿ ರೇಷನ್ ಕಾರ್ಡ್ ವಿಡಿಯೋನ ಎಲ್ಲರೂ ನೋಡಿರುತ್ತೀರಾ, ಎಲ್ಲರ ಹತ್ತಿರ ಇದ್ದೇ ಇರುತ್ತೆ. ಇಲ್ಲಿ ನೀವು ಏನಾದರೂ ಹೆಸರನ್ನು ತಿದ್ದುಪಡಿ ಮಾಡಬೇಕಾ, ಏನಾದರೂ ಹೊಸಬ್ರನ್ನ ನಿಮಗೆ ರೇಷನ್ ಕಾರ್ಡ್ಗೆ ಸೇರಿಸಿಕೊಳ್ಬೇಕಾ, ರೇಷನ್ ಕಾರ್ಡಲ್ಲಿ ಮುಖ್ಯಸ್ಥರು ಏನು ಇರ್ತಾರಲ್ಲ ಅವರನ್ನು ಏನಾದರೂ ಚೇಂಜಸ್ ಮಾಡಬೇಕಾ, ಅಥವಾ ನೀವು ಪ್ರತಿ ತಿಂಗಳು ಕೂಡ ರೇಷನ್ ಅಂಗಡಿಗೆ ಹೋಗಿ ರೇಷನ್ ತೆಗೆದುಕೊಳ್ಳುತ್ತಿರಲ್ಲ ಆ ಒಂದು ರೇಷನ್ ಡಿಪೋನಿ ಬದಲಾವಣೆ ಮಾಡಿಕೊಳ್ಬೇಕಾ, ಅಥವಾ ನೀವೇನಾದರೂ ಹೆಸರನ್ನು ಡಿಲೀಟ್ ಮಾಡಿಸಬೇಕಾ, ಅಥವಾ ನಿಮ್ಮ ರೇಷನ್ ಕಾರ್ಡ್ KYC ಪೆಂಡಿಂಗ್ ಇದೆಯಾ, ಇಷ್ಟು ಎಲ್ಲ ಪ್ರೊಸೆಸನ್ನು ಕೂಡ ಇವಾಗ ನೀವು ಮಾಡಿಸಿಕೊಳ್ಳಬಹುದಾಗಿರುತ್ತದೆ. ಯಾಕೆಂದರೆ ಇವಾಗ ರೇಷನ್ ಕಾರ್ಡ್ನ ಎಡಿಟ್ ಮಾಡುವುದಕ್ಕೆ ಲಿಂಕ್ ಆಕ್ಟಿವೇಟ್ ಆಗಿದೆ. ಈಗ ಒಂದು ಲಿಂಕಲ್ಲಿ ಎಲ್ಲಿವರೆಗೂ ಕೂಡ ಇರುತ್ತದೆ ಅಂದರೆ ಆಗಸ್ಟ್ 10ನೇ ತಾರೀಕುವರೆಗೂ ಕೂಡ ಇರುತ್ತದೆ. ಈ ಒಂದು ಟೈಮನ್ನು ಉಪಯೋಗಿಸಿಕೊಂಡು ರೇಷನ್ ಕಾರ್ಡಲ್ಲಿ ಚೇಂಜಸ್ಗಳನ್ನ ಮಾಡಿಸಿಕೊಳ್ಳಬಹುದು. ಮತ್ತು ಈ ಒಂದು ವಿಡಿಯೋ ಸಹಾಯ ಆಗುತ್ತಿಲ್ಲ ಅಂತ ಅನಿಸಿದರೆ ಬೇರೆಯವರಿಗೆ ಶೇರ್ ಮಾಡಿ. ರೇಷನ್ ಕಾರ್ಡ್ ಇರುವವರಿಗೆ ಈ ಒಂದು ವಿಡಿಯೋನ ಲಿಂಕ್ಗೋಸ್ಕರನೇ ವೇಟ್ ಮಾಡ್ತಾ ಇರುತ್ತಾರೆ. ಅವರಿಗೆ ಖಂಡಿತವಾಗಲೂ ಹೆಲ್ಪ್ಫುಲ್ ಆಗೇ ಆಗುತ್ತದೆ. ಎಡಿಟಿಂಗ್ ಲಿಂಕ್ ಆಗಸ್ಟ್ 10ನೇ ತಾರೀಕು ಆದಮೇಲೆ ಕ್ಲೋಸ್ ಆಗುತ್ತದೆ. ಮತ್ತು ಹೊಸ ರೇಷನ್ ಕಾರ್ಡ್ ಇದರ ಬಗ್ಗೆ ಯಾವುದೇ ತರಹದ ಸದ್ಯಕ್ಕೆ ಅಪ್ಡೇಟ್ ಇಲ್ಲ. ಇನ್ನು ಕೆಲವು ದಿನಗಳಲ್ಲಿ ಅದರ ಬಗ್ಗೆನೂ ಕೂಡ ಅಪ್ಡೇಟನ್ನು ನೀಡುತ್ತಾರೆ. ಮತ್ತು ಈ ಒಂದು ಎಡಿಟಿಂಗ್ ಅಲ್ಲಿ ನೀವು ಎಲ್ಲಿ ಮಾಡಿಸಿಕೊಳ್ಳಬಹುದು ಅಂದರೆ ಕರ್ನಾಟಕ 1, ಗ್ರಾಮ 1, ಬಾಪೂಜಿ ಸೇವಾ ಕೇಂದ್ರ, ಈ ಒಂದು ಸೇವಾ ಕೇಂದ್ರಗಳಲ್ಲಿ ಹೋಗಿ ನಿಮ್ಮ ರೇಷನ್ ಕಾರ್ಡ್, ನಿಮ್ಮ ಆಧಾರ್ ಕಾರ್ಡ್ ತೆಗೆದುಕೊಂಡು ಹೋಗಿ ಅಲ್ಲಿ ನೀವು ಈ ಒಂದು ಎಡಿಟಿಂಗ್ ಪ್ರೊಸೆಸ್ನ ಮಾಡಿಸಿಕೊಳ್ಳಬಹುದಾಗಿರುತ್ತದೆ. ರೇಷನ್ ಕಾರ್ಡ್ಗಳಲ್ಲಿ ಬದಲಾವಣೆಗಳನ್ನು ಮಾಡಿಸಿಕೊಳ್ಳಬಹುದಾಗಿರುತ್ತದೆ. ಇದು ರಾಜ್ಯ ಸರ್ಕಾರದವರು ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಸರಿನಾ, ಬಳಸಿಕೊಳ್ಳಿ ಎಲ್ಲಾನು ಕೂಡ. ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿರುವುದರಿಂದ ಮತ್ತು ಗೃಹಲಕ್ಷ್ಮಿ ಯೋಜನೆಗೆ ಯಾರ್ಯಾರು ಅರ್ಜಿ ಸಲ್ಲಿಸಿದ್ದಾರೆ ಅವರಿಗೂ ಹೆಲ್ಪ್ಫುಲ್ ಆಗುತ್ತದೆ. ಮತ್ತು ರೇಷನ್ ಕಾರ್ಡ್ ಯಾರಿಗೆ ಇಲ್ಲ, ಯಾರಿಗೆ ಇದ್ದು ಚೇಂಜಸ್ನ ಮಾಡ್ಕೊಳ್ಳಬಹುದಾಗಿರುತ್ತದೆ ಅವರು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತಾನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬೈ ಬೈ, ಟೇಕ್ ಕೇರ್ ಫ್ರೆಂಡ್ಸ್.